ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಿಜೆಪಿಯಿಂದ ಚುನಾವಣೆಯ ಮೊದಲ ಪಟ್ಟಿ ಬಿಡುಗಡೆ, ಸುದ್ದಿಗೋಷ್ಠಿಯಲ್ಲಿ ಮುಖಂಡರಿಂದ ಅಭ್ಯರ್ಥಿಗಳ ಘೋಷಣೆ. 9 ವರ್ಷಗಳ ಬಳಿಕ ಪೋಕ್ಸೋ ಆರೋಪಿಯ ಬಂಧನ, ಎಂಎಂ ಮೊಹಮ್ಮದ್ ಮುಬಾಶಿರ್ ಬಂಧಿತ ಆರೋಪಿ. ಕೆಐಎಫ್ಯುಎ ಕಾಸರಗೋಡು ಬ್ಲಾಕ್ ಸಮಾವೇಶ, ನಗರಸಭಾ ಅಧ್ಯಕ್ಷ ಅಬ್ಬಾಸ್ ಬೇಗಂ ಅವರಿಂದ ಉದ್ಘಾಟನೆ. ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ 9ನೇ ಘಟಿಕೋತ್ಸವ, ಸಿಎಸ್ಐಆರ್ ಮಹಾನಿರ್ದೇಶಕಿ ಡಾಕ್ಟರ್ ಎನ್ ಕಲೈಸೆಲ್ವಿ ಅವರ ಉಪಸ್ಥಿತಿಯಲ್ಲಿ. ಕುಂಜತ್ತೂರಿನಲ್ಲಿ ಸಿಬಿಎಸ್ಇ ಅಂತರ್ಶಾಲಾ ಫುಟ್ಬಾಲ್ ಪಂದ್ಯಾವಳಿ, ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಮಧೂರು, ಮೊಗ್ರಾಲ್, ಪುತ್ತೂರು ಪಂಚಾಯತ್ ಹಾಗೂ ಕಾಸರಗೋಡು ನಗರಸಭಾ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಜೆಪಿ ಬಿಡುಗಡೆ ಮಾಡಿದೆ. ಬಿಜೆಪಿ ಕಾಸರಗೋಡು ಜಿಲ್ಲಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮುಖಂಡರು ಅಭ್ಯರ್ಥಿಗಳನ್ನು ಘೋಷಿಸಿದರು. ನಂಬರ್ 3 ചേതൻ ബി, വാർഡ് നമ്പർ 6 ആനവാഗിലു രവീന്ദ്ര പൂജാരി, വാർഡ് നമ്പർ 7 കൊട്ടക്കണി ശ്രുതി KS, ഉള്ളിപ്പാടി നോർത്ത് വാർഡ് നമ്പർ 8 ശാരദ ബി, അനങ്കോ സുധാറാണി, 12 വിദ്യാനഗർ സൗത്ത് സബിത ടീച്ചർ, 20 പള്ളിക്കുന്ന് രാജേഷ് അമേ, 24 വീരത്ത് ബയൽ അരുൺ കുമാർ ഷെട്ടി, 38 കടപ്പുറം നോർത്ത് രേഷ്മ, 39 ലൈറ്റ് ഹൗസ് KG മനോഹരൻ. ഈ മുനിസിപ്പാലിറ്റിയിലെ 10 പേരാണ് നമ്മൾ ഇപ്പോൾ പ്രഖ്യാപിച്ചത്. ബാക്കിയെല്ലാം ഇവിടെ അതിൻ്റെ പ്രോസസ്സ് നടന്ന് അത് മറ്റന്നാളായിട്ട് തന്നെ അതിൻ്റെ പൂർത്തീകരണം നടക്കും. ആ സമയത്ത് അത് ജില്ലയുടെ അധ്യക്ഷനും സജീവനും കൂടി അത് പ്രഖ്യാപിക്കും. മധൂർ ഗ്രാമപഞ്ചായത്തിന്റെ 1ാം ഘട്ട ലിസ്റ്റ് ഇവിടെ പ്രഖ്യാപിക്കുന്നു. With the consent of Bharatiya Janata Party State President and the Jilla Core Committee, Mandala Core Committee, hereby we are declaring the first list of candidates of Madhur Gram Panchayat. Ward number 4 Kolya Subhnani Shanbog. Ward number 5 Kollangana Sujata Kishore. Ward number 7 Madhur Yogesh Yamar. Ward number 11 Udaygiri Anil Kumar KK. Ward number 12 Kotakani Madhav Master. Ward number 13 Meepuguri Ganesh Prasad. Ward number 14 Churi Latayan. Ward number 15 Surlu Deepti K. Ward number 16 Kelugudde Vasanta. Ward number 17 Kalyangad Banu Prakash. Ward number 18 Ramdas Nagar Pushpa Gopalan. Ward number 19 Manipadi Ratish Yam. Ward number 23 Bhagwati Nagar Chandra PB. Ward number 24 Siribagilu Navanik Shetty. Mogral Puttur Gram Panchayat first list candidates. Ward number 5 Ujrikere Majal Sarojini. Ward number 8 Pernarka Paichal Vasanti. Ward number 9 Guvetarka Shri Vidya. Ward number 10 Kelugudde Balli Mogal Pramila Majal.
Ward number 14, Chowki, Kadapuram, Mallika Prabhakaran. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯ ಸಿ.ಕೆ. ಪದ್ಮನಾಭನ್, ರಾಜ್ಯ ಕೋಶ ಸಂಯೋಜಕ ವಿ.ಕೆ. ಸಜೀವನ್, ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂ.ಎಲ್. ಅಶ್ವಿನಿ, ಜಿಲ್ಲಾ ಉಪಾಧ್ಯಕ್ಷ ಪಿ. ರಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ.ಆರ್. ಸುನಿಲ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಪ್ರಾಪ್ತ ಬಾಲಕನಿಗೆ ಲೈಂಗಿಕ ದೌರ್ಜನ್ಯವೆಸಗಿದ ಪ್ರಕರಣದ ಆರೋಪಿಯನ್ನು 9 ವರ್ಷಗಳ ಬಳಿಕ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. ದೇಳಿ ಜಂಕ್ಷನ್ ಬಳಿಯ ಮುಬಾಶಿರ್ ಮಂಜಿಲ್ನ ಎಂಎಂ ಮುಹಮ್ಮದ್ ಮುಬಾಶಿರ್ ಆಗಿದ್ದಾನೆ ಬಂಧಿತ ಆರೋಪಿ. ಅಪ್ರಾಪ್ತ ಬಾಲಕನಿಗೆ ಲೈಂಗಿಕ ದೌರ್ಜನ್ಯವೆಸಗಿದ ಪ್ರಕರಣದ ಆರೋಪಿಯನ್ನು 9 ವರ್ಷಗಳ ಬಳಿಕ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. ದೇಳಿ ಜಂಕ್ಷನ್ ಬಳಿಯ ಮುಬಾಶಿರ್ ಮಂಜಿಲ್ನ ಎಂಎಂ ಮುಹಮ್ಮದ್ ಮುಬಾಶಿರ್ ಆಗಿದ್ದಾನೆ ಬಂಧಿತ ಆರೋಪಿ. ಪೋಕ್ಸೋ ಪ್ರಕರಣದಲ್ಲಿ ಸಿಲುಕಿಕೊಂಡ ಬಳಿಕ ಈತ ಊರು ಬಿಟ್ಟು ವಿದೇಶದಲ್ಲಿದ್ದನೆಂದು ಊರಿಗೆ ಹಿಂತಿರುಗಿದ ಬಳಿಕ ಬಂಧಿಸಲಾಗಿದೆ ಎಂದು ಪೊಲೀಸರಿಂದ ಮಾಹಿತಿ ಲಭಿಸಿದೆ. ಈ ಪ್ರಕರಣದಲ್ಲಿ ಒಟ್ಟು 7 ಆರೋಪಿಗಳಿದ್ದು ಆ ಪೈಕಿ 5 ಮಂದಿಯನ್ನು ಈ ಹಿಂದೆಯೇ ಬಂಧಿಸಲಾಗಿತ್ತು. ಇನ್ನೊಬ್ಬ ತಲೆಮರೆಸಿಕೊಂಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಐರನ್ ಫ್ಯಾಬ್ರಿಕೇಷನ್ ಆ್ಯಂಡ್ ಇಂಜಿನಿಯರಿಂಗ್ ಯೂನಿಟ್ ಅಸೋಸಿಯೇಷನ್ ಕಾಸರಗೋಡು ಬ್ಲಾಕ್ ಸಮಾವೇಶ ನಡೆಯಿತು. ತಾಳಿಪಡ್ಪು ಉಡುಪಿ ಗಾರ್ಡನ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ನಗರಸಭಾ ಅಧ್ಯಕ್ಷ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. ಕೇರಳ ಐರನ್ ಫ್ಯಾಬ್ರಿಕೇಷನ್ ಆ್ಯಂಡ್ ಇಂಜಿನಿಯರಿಂಗ್ ಯೂನಿಟ್ ಅಸೋಸಿಯೇಷನ್ ಕಾಸರಗೋಡು ಬ್ಲಾಕ್ ಸಮಾವೇಶ ನಡೆಯಿತು. ತಾಳಿಪಡ್ಪು ಉಡುಪಿ ಗಾರ್ಡನ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ನಗರಸಭಾ ಅಧ್ಯಕ್ಷ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. പ്രശ്നങ്ങൾ മാത്രമല്ല, ഇതിലെ ജാതിയുടെയോ വർണ്ണത്തിൻ്റെയോ മതത്തിൻ്റെയോ അതിർവരമ്പുകൾക്കപ്പുറം വിശാലമായ ചിന്തയോട് കൂടിയിട്ടുള്ള പ്രവർത്തനങ്ങളാണ് നിങ്ങൾ നടത്തിക്കൊണ്ടിരിക്കുന്നത്. വിശാലമായ ചിന്ത, അതിലുപരി നിങ്ങൾ ചെയ്യുന്നത് മറ്റുള്ളവർക്ക് വേണ്ടിയുള്ള ഒരുപാട് പ്രവർത്തനങ്ങൾ, സാമ്പത്തികമായും അതുപോലെ തന്നെ നമുക്ക് ആശുപത്രിയുമായി ബന്ധപ്പെട്ടുള്ള പ്രവർത്തനങ്ങൾ, ഇങ്ങനെ നിങ്ങൾക്ക് എന്തെല്ലാം ചെയ്യാൻ സാധിക്കുന്നു ആ കാര്യങ്ങളൊക്കെ നിങ്ങളുടെ സംഘടനയിൽപ്പെട്ട ആളുകൾക്ക് മാത്രമല്ല സമൂഹത്തിൻ്റെ ഇടയിൽ പ്രവർത്തിക്കുന്ന അല്ലെങ്കിൽ സമൂഹത്തിൽ അവശത അനുഭവിക്കുന്ന ആളുകൾക്ക് കൂടി നിങ്ങൾ ചെയ്യുന്നുണ്ട് എന്ന് പറയുമ്പോൾ അതൊക്കെ വലിയൊരു കാര്യമാണ്. സമൂഹത്തിൻ്റെ ഇടയിൽ നമുക്ക് നേടിയെടുക്കേണ്ട വലിയ ആവശ്യകത ഈ കാലഘട്ടത്തിൻ്റെ ആവശ്യമാണ്. മനുഷ്യരെല്ലാം ഒന്നാണ് എന്നുള്ള രീതിയിൽ നമുക്ക് പ്രവർത്തിക്കാൻ നമുക്ക് കഴിയണം. ಕೇರಳ ಐರನ್ ಫ್ಯಾಬ್ರಿಕೇಷನ್ ಆ್ಯಂಡ್ ಇಂಜಿನಿಯರಿಂಗ್ ಯೂನಿಟ್ ಅಸೋಸಿಯೇಷನ್ ಬ್ಲಾಕ್ ಅಧ್ಯಕ್ಷ ಪಿ. ಸುರೇಶ್ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾಧ್ಯಕ್ಷ ಎಂ. ಸಜೇಶ್ ಕುಮಾರ್, ಕಾಸರಗೋಡು ಬ್ಲಾಕ್ ಕಾರ್ಯದರ್ಶಿ ಜಿ. ಸುರೇಶ್, ಜಿಲ್ಲಾ ಉಪಾಧ್ಯಕ್ಷ ಯು.ಆರ್. ಸುರೇಶ್, ಜಿಲ್ಲಾ ಜೊತೆ ಕಾರ್ಯದರ್ಶಿ ಕೆ. ಸತೀಶನ್, ಬ್ಲಾಕ್ ಕೋಶಾಧಿಕಾರಿ ಎಸ್. ಬಾಲಮುರಳಿ ಮಾತನಾಡಿದರು. ಬ್ಲಾಕ್ ಕಾರ್ಯಕಾರಿ ಸದಸ್ಯ ಸಿ. ವಿ. ಸತ್ಯಾನಂದನ್ ಸ್ವಾಗತಿಸಿ ಬ್ಲಾಕ್ ಜೊತೆ ಕಾರ್ಯದರ್ಶಿ ಕೆ. ನಿಶಾಂತ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ 9ನೇ ಘಟಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕೇಂದ್ರೀಯ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ವಿಶೇಷವಾಗಿ ಸಿದ್ಧಪಡಿಸಲಾದ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಸ್ಐಆರ್ ಮಹಾನಿರ್ದೇಶಕಿ ಡಾಕ್ಟರ್ ಕಲೈ ಸೆಲ್ವಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದರು. ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ 9ನೇ ಘಟಿಕೋತ್ಸವ ಕಳೆದ ದಿನ ನಡೆಯಿತು. ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನಲ್ಲಿ ವಿಶೇಷವಾಗಿ ಸಿದ್ಧಪಡಿಸಲಾದ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಸ್ಐಆರ್ ಮಹಾನಿರ್ದೇಶಕಿ ಡಾಕ್ಟರ್ ಎನ್ ಕಲೈ ಸೆಲ್ವಿ ಮುಖ್ಯ ಅತಿಥಿಯಾಗಿ ಘಟಿಕೋತ್ಸವದಲ್ಲಿ ಭಾಷಣ ಮಾಡಿದರು. I'm extremely thrilled and excited to be a part of the 9th convocation of Central University of Kerala. Why? Because Kerala is one such state. All of you say that it is God's own place, but it is a state which is known for its vibrancy. Kerala was once upon a time known for its great deal of education, 100% education. Nobody is not at all given the opportunity to claim that I am an illiterate. Meaning is 100%, everybody is educated. And just last week, another great feather in your crown. I happened to read in one of the topmost print media newspaper. It clearly says Kerala enters into poverty-free state. What a great statement this particular state is having. ತಾಂತ್ರಿಕ ವಲಯದಲ್ಲಿ ಸ್ವಾವಲಂಬನೆಗೆ ವಿಶ್ವವಿದ್ಯಾಲಯಗಳ ಗುರಿಯಾಗಬೇಕೆಂದು ಹೇಳಿದರು. ಕೇಂದ್ರೀಯ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಸಿದ್ದು ಪಿ. ಆಲ್ಗೂರ್, ಕುಲಪತಿ ಪ್ರೊಫೆಸರ್ ವಿನ್ಸೆಂಟ್ ಮ್ಯಾಥ್ಯೂ, ಪ್ರಭಾರ ಕುಲಸಚಿವ ಪ್ರೊಫೆಸರ್ ರಾಜೇಂದ್ರ ಪಿಲಾಂಕಟ್ಟೆ, ಪರೀಕ್ಷಾ ನಿಯಂತ್ರಕ ಡಾಕ್ಟರ್ ಆರ್. ಜಯಪ್ರಕಾಶ್,
ಡೀನ್ ಶೈಕ್ಷಣಿಕ ಪ್ರೊಫೆಸರ್ ಜೋಸೆಫ್ ಕೋಯಿಪಳ್ಳಿ, ವಿಶ್ವವಿದ್ಯಾಲಯದ ನ್ಯಾಯಾಲಯದ ಸದಸ್ಯರು, ಕಾರ್ಯಕಾರಿ ಮಂಡಳಿ ಸದಸ್ಯರು, ಶೈಕ್ಷಣಿಕ ಮಂಡಳಿ ಸದಸ್ಯರು, ಹಣಕಾಸು ಸಮಿತಿ ಸದಸ್ಯರು, ಡೀನ್ಗಳು, ವಿಭಾಗ ಮುಖ್ಯಸ್ಥರು, ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು, ಉದ್ಯೋಗಿಗಳು ಮುಂತಾದವರು ಉಪಸ್ಥಿತರಿದ್ದರು. ಸುಮಾರು 2,000 ಮಂದಿಯ ಸನ್ಮುಖದಲ್ಲಿ ನಡೆದ ಸಮಾರಂಭದಲ್ಲಿ 2025ರಲ್ಲಿ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ 923 ವಿದ್ಯಾರ್ಥಿಗಳಿಗೆ ಪದವಿಯನ್ನು ಪ್ರದಾನ ಮಾಡಲಾಯಿತು. 36 ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನು ಪಡೆದರು. 771 ವಿದ್ಯಾರ್ಥಿಗಳು ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪಡೆದರು. 36 ವಿದ್ಯಾರ್ಥಿಗಳು ತಮ್ಮ PhD ಪದವಿಯನ್ನು ಪಡೆದರು. 80 ವಿದ್ಯಾರ್ಥಿಗಳು ತಮ್ಮ PG ಡಿಪ್ಲೊಮಾ ಪದವಿಗಳನ್ನು ಪಡೆದರು. ಈ ಪೈಕಿ 750 ಜನರು ವೈಯಕ್ತಿಕವಾಗಿ ಭಾಗವಹಿಸಲು ನೋಂದಾಯಿಸಿಕೊಂಡಿದ್ದರು. ವಿವಿಧ ಅಧ್ಯಯನ ವಿಭಾಗಗಳಲ್ಲಿ ಹೆಚ್ಚಿನ ಯಶಸ್ಸು ಸಾಧಿಸಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಯಿತು. ವಿದ್ಯಾರ್ಥಿಗಳು ಹಾಗೂ ಗಣ್ಯ ಅತಿಥಿಗಳು ಸಾಂಪ್ರದಾಯಿಕ ಉಡುಪು ಧರಿಸಿ ನಾನಾ ಬಣ್ಣದ ಶಾಲು ಧರಿಸಿಕೊಂಡು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಜತ್ತೂರಿನ ಪೀಸ್ ಕ್ರಿಯೇಟಿವ್ ಶಾಲಾ ಮೈದಾನದಲ್ಲಿ ಕಳೆದ ದಿನ ನಡೆದ CBSE ಅಂತರ್ಶಾಲಾ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮುಟ್ಟಂ ಕುನಿಲ್ ಶಾಲೆ ಪ್ರಶಸ್ತಿ ಗೆದ್ದುಕೊಂಡಿತು. ಪಂದ್ಯಾವಳಿಯನ್ನು ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಉದ್ಘಾಟಿಸಿದರು. ಕುಂಜತ್ತೂರಿನ ಪೀಸ್ ಕ್ರಿಯೇಟಿವ್ ಶಾಲಾ ಮೈದಾನದಲ್ಲಿ ಕಳೆದ ದಿನ ನಡೆದ CBSE ಅಂತರ್ಶಾಲಾ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮುಟ್ಟಂ ಕುನಿಲ್ ಶಾಲೆ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಆಕಾಶಕ್ಕೆ ಬಲೂನು ಹಾರಿಸುವ ಮೂಲಕ ಹಾಗೂ ಫುಟ್ಬಾಲನ್ನು ಒದೆಯುವ ಮೂಲಕ ಪಂದ್ಯಾವಳಿಯನ್ನು ಉದ್ಘಾಟಿಸಿದರು. ಪಂದ್ಯಾವಳಿಯಲ್ಲಿ AJI ಶಾಲೆ ನಯ ಬಜಾರ್ 2ನೇ ಸ್ಥಾನ ಹಾಗೂ ಪೀಸ್ ಕ್ರಿಯೇಟಿವ್ ಶಾಲೆ ಕುಂಜತ್ತೂರು 3ನೇ ಸ್ಥಾನ ಗಳಿಸಿತು. ಸಮಾರೋಪ ಸಮಾರಂಭದಲ್ಲಿ ಸ್ಕೂಲ್ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲ ವಿಜೇತರಿಗೆ ಟ್ರೋಫಿಗಳನ್ನು ಹಾಗೂ ನಗದು ಬಹುಮಾನಗಳನ್ನು ವಿತರಿಸಿದರು. CBSE ಪಠ್ಯಕ್ರಮವನ್ನು ಅನುಸರಿಸುವ ಶಾಲೆಗಳಲ್ಲಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಮುಟ್ಟಂ ಕುನಿಲ್ ಶಾಲೆ ಅಂತಿಮ ಪಂದ್ಯದಲ್ಲಿ AJI ಶಾಲೆ ನಯ ಬಜಾರನ್ನು 1-0 ಗೋಲುಗಳಿಂದ ಸೋಲಿಸಿತು. ಸೆಮಿಫೈನಲ್ನಲ್ಲಿ AJI ನಯ ಬಜಾರ್ ಪೀಸ್ ಕ್ರಿಯೇಟಿವ್ ಶಾಲೆ ಕುಂಜತ್ತೂರನ್ನು 3-0 ಗೋಲುಗಳಿಂದ ಸೋಲಿಸಿ ಫೈನಲಿಗೆ ಪ್ರವೇಶಿಸಿತು. ವೈಯಕ್ತಿಕ ವಿಭಾಗದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದವರಿಗೆ ಪ್ರಶಸ್ತಿಯನ್ನು ನೀಡಲಾಯಿತು. ಅತ್ಯುತ್ತಮ ಗೋಲ್ ಕೀಪರ್ ಆಗಿ ಕುನಿಲ್ ಸ್ಕೂಲ್ ಮುಟ್ಟಂನ ಮೊಹಮ್ಮದ್ ಶಮೀಲ್, ಉತ್ತಮ ಡಿಫೆಂಡರ್ ಆಗಿ ಕುನಿಲ್ ಸ್ಕೂಲ್ ಮುಟ್ಟಂನ ಮೊಹಮ್ಮದ್ ಬಿಲಾಲ್, ಉತ್ತಮ ಸ್ಟ್ರೈಕರ್ ಆಗಿ AJI ನಯ ಬಜಾರ್ನ ಸೂಫಿ ಜಾಸಿಮ್ ಮುಂತಾದವರಿಗೆ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ತೂಮಿನಾಡಿನ ರಿಲ್ವಾನ್ ಅಬ್ದುಲ್ ಲತೀಫ್, ಸಕೀಂ, ಶಾಜಿಲ್ ಹಾಗೂ ರೈಫಾನ್ ಮುಂತಾದವರು ಪಂದ್ಯಾವಳಿಯ ತೀರ್ಪುಗಾರರಾಗಿದ್ದರು. ಪಂದ್ಯಾವಳಿಯನ್ನು ವೀಕ್ಷಿಸಲು ಅಭಿಮಾನಿಗಳು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಪಂದ್ಯಾವಳಿ ರೋಮಾಂಚನಕಾರಿ ವಾತಾವರಣದಲ್ಲಿ ಮುಕ್ತಾಯಗೊಂಡಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ಆತ್ಮ ಕಾಸರಗೋಡು ನೀಲೇಶ್ವರ ಬ್ಲಾಕ್ ಹಾಗೂ ತ್ರಿಕ್ಕರಿಪುರ ಗ್ರಾಮ ಪಂಚಾಯತ್ ಕೃಷಿ ಭವನ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ಕೃಷಿ ವಿಧಾನಗಳಲ್ಲಿ ವೈಜ್ಞಾನಿಕ ತರಬೇತಿ ನಡೆಯಿತು. ತ್ರಿಕ್ಕರಿಪುರ CH ಟೌನ್ ಹಾಲ್ನಲ್ಲಿ ನಡೆದ 2 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಅಧ್ಯಕ್ಷ VK ಬಾವ ಉದ್ಘಾಟಿಸಿದರು. ಆತ್ಮ ಕಾಸರಗೋಡು ನೀಲೇಶ್ವರ ಬ್ಲಾಕ್ ಹಾಗೂ ತ್ರಿಕ್ಕರಿಪುರ ಗ್ರಾಮ ಪಂಚಾಯತ್ ಕೃಷಿ ಭವನ ಸಂಯುಕ್ತ ಆಶ್ರಯದಲ್ಲಿ ಆಯ್ದ ರೈತರಿಗೆ ಬಾಳೆ, ಅರಿಶಿನ ಹಾಗೂ ವಿವಿಧ ರೀತಿಯ ತರಕಾರಿಗಳ ಕುರಿತು ವೈಜ್ಞಾನಿಕ ತರಬೇತಿ ನೀಡಲಾಯಿತು. CH ಟೌನ್ ಹಾಲ್ನಲ್ಲಿ ನಡೆದ ತರಬೇತಿ ಕಾರ್ಯಕ್ರಮವನ್ನು ಅಧ್ಯಕ್ಷ VK ಬಾವ ಉದ್ಘಾಟಿಸಿದರು. യുവാക്കളുടെ പ്രാതിനിധ്യം കുറവാണെന്ന് കുറിച്ച് പറഞ്ഞു. അത് അങ്ങനെ തന്നെയായിരിക്കും, പറയേണ്ട ആവശ്യമില്ല. കാരണം യുവാക്കളെ സംബന്ധിച്ചിടത്തോളം കാർഷിക മേഖലയിലേക്ക് എത്തുന്നില്ല എന്നത് നമ്മളെല്ലാവരും അറിഞ്ഞ ഒരു നഗ്നസത്യമാണ്. പഴയ തലമുറയിൽ ആളുകൾ മാത്രമേ യഥാർത്ഥത്തിൽ ഇന്നും കാർഷിക മേഖലയിലുള്ളൂ. പുതിയ തലമുറ സർക്കാരായാലും തദ്ദേശ സ്വയംഭരണ സ്ഥാപനങ്ങളായാലും യുവ കർഷകർ അല്ലെങ്കിൽ വിദ്യാർത്ഥി കർഷകർ എന്നൊക്കെ പറഞ്ഞ് അവരെ പ്രോത്സാഹിപ്പിക്കുന്നുണ്ടെങ്കിൽ അതിനനുസരിച്ചുള്ള വർധനവുകൾ ഉണ്ടാകുന്നതെങ്കിൽ കഴിഞ്ഞ കാലങ്ങളിൽ നിന്ന് വിപരീതമായി ചെറിയ തോതിലുള്ള മാറ്റങ്ങൾ പല ഭാഗത്തും ഉണ്ടാകുന്നുണ്ട് എന്നത് സന്തോഷപ്രദമായ കാര്യമാണ്. ಉಪಾಧ್ಯಕ್ಷೆ EM ಆನಂದವಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಶಿಂ ಕರೋಳಂ, ತ್ರಿಕ್ಕರಿಪುರ ಕೃಷಿ ಅಧಿಕಾರಿ A ರಜಿನಾ ಹಾಗೂ ಆತ್ಮ ನೀಲೇಶ್ವರ ಬ್ಲಾಕ್ ತಾಂತ್ರಿಕ ಸಹಾಯಕ K ಸಜಿತ್ ಮಾತನಾಡಿದರು. ನಿವೃತ್ತ ಕೃಷಿ ಹೆಚ್ಚುವರಿ ನಿರ್ದೇಶಕಿ R ವೀಣಾ ರಾಣಿ, ಪಡನ್ನಕಾಡ್ ಕೃಷಿ ಕಾಲೇಜಿನ ನಿವೃತ್ತ ಸಹ ಪ್ರಾಧ್ಯಾಪಕ ಡಾಕ್ಟರ್ KM ಶ್ರೀಕುಮಾರ್ 2 ದಿನಗಳ ಕಾಲ ವಿವಿಧ ವಿಷಯಗಳ ಕುರಿತು ತರಗತಿಗಳನ್ನು ನಡೆಸಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಪಿಲಿಕೋಡಿನ ಮಾಣಿಯಾಟ್ ಗ್ರಾಮದಲ್ಲಿ NN ಪಿಳ್ಳ ಸ್ಮಾರಕ ರಾಜ್ಯ ವೃತ್ತಿಪರ ನಾಟಕ ಸ್ಪರ್ಧೆಗೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ನಾಟಕ ಶಿಕ್ಷಕರ ಹೆಸರಿನಲ್ಲಿ ನಡೆಯುತ್ತಿರುವ ಕೇರಳದ ಏಕೈಕ ನಾಟಕ ಸ್ಪರ್ಧೆಯನ್ನು ನವೆಂಬರ್ 14ರಂದು ಸಂಜೆ 7 ಗಂಟೆಗೆ ಪ್ರಸಿದ್ಧ ಚಲನಚಿತ್ರ ತಾರೆ ಶ್ವೇತಾ ಮ್ಯಾನನ್ ಉದ್ಘಾಟಿಸಲಿದ್ದಾರೆ.
ಪಿಲಿಕೋಡಿನ ಮಣಿಯಾಟ್ ಗ್ರಾಮದಲ್ಲಿ ಎನ್ಎನ್ ಪಿಳ್ಳ ಸ್ಮಾರಕ ರಾಜ್ಯ ವೃತ್ತಿಪರ ನಾಟಕ ಸ್ಪರ್ಧೆಗೆ ಸಿದ್ಧತೆಗಳು ಪೂರ್ಣಗೊಂಡಿದೆ. ನಾಟಕ ಶಿಕ್ಷಕರ ಹೆಸರಿನಲ್ಲಿ ನಡೆಯುತ್ತಿರುವ ಕೇರಳದ ಏಕೈಕ ನಾಟಕ ಸ್ಪರ್ಧೆಯನ್ನು ನವೆಂಬರ್ 14ರಂದು ಸಂಜೆ 7 ಗಂಟೆಗೆ ಪ್ರಸಿದ್ಧ ಚಲನಚಿತ್ರ ತಾರೆ ಶ್ವೇತಾ ಮೆನನ್ ಉದ್ಘಾಟಿಸಲಿದ್ದಾರೆ. ನವೆಂಬರ್ 14ರಿಂದ 23ರವರೆಗೆ ನಡೆಯಲಿರುವ 12ನೇಯ ಎನ್ಎನ್ ಪಿಳ್ಳ ಸ್ಮಾರಕ ರಾಜ್ಯ ವೃತ್ತಿಪರ ನಾಟಕ ಸ್ಪರ್ಧೆಯ ಸಿದ್ಧತೆಗಳು ಪೂರ್ಣಗೊಂಡಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಉದ್ಘಾಟನಾ ಮಹಾಸಭೆಯನ್ನು ಮಾಜಿ ಸಚಿವ ಇ.ಪಿ. ಜಯರಾಜನ್ ಉದ್ಘಾಟಿಸಲಿದ್ದಾರೆ. ಮಹಿಳಾ ರಂಗ ಕಾರ್ಯಕರ್ತರು ಸಂಗೀತ ಪ್ರದರ್ಶನ ನೀಡಲಿದ್ದಾರೆ. 14ರಿಂದ 22ರವರೆಗೆ ವಿವಿಧ ನಾಟಕಗಳು ಪ್ರದರ್ಶನಗೊಳ್ಳಲಿದೆ. ಸಮಾರಂಭದ ದಿನದಂದು ಕೋರಕ್ಕಾಡ್ ಪಂಥಿ ಭೋಜನ್ ಸ್ಮರಣಾರ್ಥ 10,000 ಜನರಿಗೆ ಸಮುದಾಯ ಭೋಜನವನ್ನು ಒದಗಿಸಲಾಗುತ್ತದೆ. ಇದಕ್ಕಾಗಿ ಉತ್ಪನ್ನಗಳ ಸಂಗ್ರಹವನ್ನು 20ರಂದು ನಡೆಸಲಾಗುತ್ತದೆ. ನಾಟಕ ಸ್ಪರ್ಧೆಗೂ ಮುನ್ನ ಗುರುವಾರ 13ರಂದು ಮಧ್ಯಾಹ್ನ 3 ಗಂಟೆಗೆ ಚೆರುಬತ್ತೂರು ಕಾರಿಯಿಂದ ನಾಟಕ ಜ್ಯೋತಿ ಪ್ರಯಾಣ ನಡೆಯಲಿದೆ. ಹಳೆಯ ಕಾಲದ ನಾಟಕ ಕಾರ್ಯಕರ್ತರು ಪ್ರಕಾಶನ್ ಕರಿವೆಳ್ಳೂರು ಅವರಿಗೆ ಜ್ಯೋತಿಯನ್ನು ಹಸ್ತಾಂತರಿಸಲಿದ್ದಾರೆ. ಚಲನಚಿತ್ರ ನಟ ಪಿ. ಕುಂಜಿಕೃಷ್ಣನ್ ಮಣಿಯಾಟ್ ಸೆಂಟರ್ನಲ್ಲಿ ಜ್ಯೋತಿಯನ್ನು ಸ್ವೀಕರಿಸಲಿದ್ದಾರೆ. ಪ್ರತಿದಿನ ಸಂಜೆ 7ರಿಂದ 7:30ರವರೆಗೆ ನಾಟಕ ಗೀತೆಗಳನ್ನು ಪ್ರಸ್ತುತಪಡಿಸಲಾಗುತ್ತದೆ. ಸಚಿವ ವಿ.ಎನ್. ವಾಸವನ್, ಶಾಸಕ ಎಂ. ರಾಜಗೋಪಾಲನ್, ಶಾಸಕ ಟಿ.ಐ. ಮಧುಸೂದನ್, ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ವಿಜಯ ರಾಘವನ್ ವಿವಿಧ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 24ರಂದು ಮುಖ್ಯಮಂತ್ರಿಗಳ ಪೊಲೀಸ್ ಪದಕ ವಿಜೇತ ಡಿವೈಎಸ್ಪಿ ಸಿ.ಕೆ. ಸುನಿಲ್ ಕುಮಾರ್, ಕೆವಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ವೇಣುಗೋಪಾಲನ್ ಹಾಗೂ ಡಾಕ್ಟರೇಟ್ ಪಡೆದ ಆನಕೈ ಬಾಲಕೃಷ್ಣನ್ ಎಂಬುವರನ್ನು ಸನ್ಮಾನಿಸಲಾಗುವುದು. ಸಮಾರೋಪ ದಿನದಂದು ಎಲ್ಲರಿಗೂ ಸಾಮೂಹಿಕ ಭೋಜನ ನೀಡಲಾಗುವುದು. നാടകത്തിലുള്ള സമഗ്ര സംഭാവന പുരസ്കാരം 14-ാം തീയതി കെ.എം. ധർമ്മൻ എന്ന് പറയുന്ന അതിപ്രശസ്തനായിട്ടുള്ള പഴയകാല സംവിധായകൻ കെ.എം. ധർമ്മനാണ് നൽകുന്നത്. 23-നാണ് സമാപനം. 22 വരെ മത്സര നാടകങ്ങളും 23 സമാപന സമ്മേളനവും. ആ സമാപന സമ്മേളനത്തിൽ ചലച്ചിത്ര രംഗത്തുള്ള പ്രതിഭകളുടെ പുരസ്കാരം ദേശീയ അവാർഡ് ജേതാവ് ശ്രീമതി ഉർവശി, അതുപോലെ തന്നെ മണിയാട്ട് പൗരാവലിയുടെയും സംഘാടക സമിതിയുടെയും ഒക്കെ സ്നേഹാദരം ദേശീയ അവാർഡ് ജേതാവായിട്ടുള്ള ശ്രീ വിജയരാഘവനും സമാപന. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿ ಅಧ್ಯಕ್ಷ ಉದಿನೂರು ಬಾಲಗೋಪಾಲನ್, ಜನರಲ್ ಕನ್ವೀನರ್ ಟಿ.ವಿ. ಬಾಲನ್, ರಂಗಭೂಮಿ ಹಾಗೂ ಚಲನಚಿತ್ರ ಕಾರ್ಯಕರ್ತ ಬಿಜು ನೆಟ್ಟಿರ, ಕೆ.ವಿ. ಸುರೇಶ್, ಸಿ. ನಾರಾಯಣ್ ಹಾಗೂ ಕೆ. ರಾಜೇಶ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಉರುಮಿಸ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚಿರುವತ್ತೂರು. ತ್ರಿಕ್ಕರಿಪುರ ತಲಿಚಾಲಂ ಮುಂಡೆತಾಲ್ ಅಧೀನದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಕಳಿಯಾಟ ಮಹೋತ್ಸವ ಸಮಾರೋಪಗೊಂಡಿತು. ಇಂದು ಬೆಳಗ್ಗೆ ನಡೆದ ವಿಷ್ಣುಮೂರ್ತಿ ದೈವದ ಅಗ್ನಿ ಪ್ರವೇಶದ ವೇಳೆ ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿದರು. ತ್ರಿಕರಿಪುರ ತಲಿಚಾಲಂ ಮುಂಡೆತಾಳ್ ಅಧೀನದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಕಳಿಯಾಟ ಮಹೋತ್ಸವವು ಬುಧವಾರ ಸಮಾಪ್ತಿಗೊಂಡಿತು. ವಿಷ್ಣುಮೂರ್ತಿ ದೈವದ ಅಗ್ನಿ ಪ್ರವೇಶದ ಸಮಯದಲ್ಲಿ ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿದ್ದರು. ಕಳಿಯಾಟ ಮಹೋತ್ಸವದ ಸಮಾಪ್ತಿ ದಿನವಾದ ಬುಧವಾರ ಬೆಳಗ್ಗೆ 5 ಗಂಟೆಗೆ ಪ್ರಧಾನ ದೈವವಾದ ವಿಷ್ಣುಮೂರ್ತಿಯ ಅಗ್ನಿ ಪ್ರವೇಶವು ಭಕ್ತಿಯ ವಾತಾವರಣದಲ್ಲಿ ನಡೆಯಿತು. ವಿಷ್ಣುವಿನ 4ನೇ ಅವತಾರವಾದ ನರಸಿಂಹ ಅವತಾರವೇ ವಿಷ್ಣುಮೂರ್ತಿ ದೈವ ಎನ್ನುವುದು ಐತಿಹ್ಯ. ದೇವಾಲಯದಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಕಳಿಯಾಟ ಮಹೋತ್ಸವದ ಭಾಗವಾಗಿ ಅಂಗಕುಲಗರ ಭಗವತಿ, ರಕ್ತ ಚಾಮುಂಡಿ ಹಾಗೂ ಮಾಡೈಲ್ ಚಾಮುಂಡಿ ದೈವದ ನರ್ತನದ ಬಳಿಕ ಬೆಳಿಗ್ಗೆ 5 ಗಂಟೆಗೆ ವಿಷ್ಣುಮೂರ್ತಿ ದೈವದ ಅಗ್ನಿ ಪ್ರವೇಶವು ನಡೆಯಿತು. ಗುಳಿಗ ದೈವದ ಕೋಲವು ಬೆಳಿಗ್ಗೆ ನಡೆಯಿತು. ಮಧ್ಯಾಹ್ನ ಅನ್ನದಾನ ನಡೆಯಿತು. ಸೂರ್ಯಾಸ್ತದೊಂದಿಗೆ ಕಳಿಯಾಟ ಮಹೋತ್ಸವವು ಸಮಾಪ್ತಿಗೊಂಡಿತು. ಉರುಮಿಸ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚಿರುವತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿಯಿಂದ ಚುನಾವಣೆಯ ಮೊದಲ ಪಟ್ಟಿ ಬಿಡುಗಡೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಿಂದ ಅಭ್ಯರ್ಥಿಗಳ ಘೋಷಣೆ. 9 ವರ್ಷಗಳ ಬಳಿಕ ಪೋಕ್ಸೋ ಆರೋಪಿಯ ಬಂಧನ. ಎಂಎಂ ಮೊಹಮ್ಮದ್ ಮುಬಾಶಿರ್ ಬಂಧಿತ ಆರೋಪಿ. ಕೆಐಎಫ್ಯುಎ ಕಾಸರಗೋಡು ಬ್ಲಾಕ್ ಸಮಾವೇಶ. ನಗರಸಭಾ ಅಧ್ಯಕ್ಷ ಅಬ್ಬಾಸ್ ಬೇಗಂ ಅವರಿಂದ ಉದ್ಘಾಟನೆ. ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ 9ನೇ ಘಟಿಕೋತ್ಸವ. ಸಿಎಸ್ಐಆರ್ ಮಹಾನಿರ್ದೇಶಕಿ ಡಾಕ್ಟರ್ ಎನ್ ಕಲೈಸೆಲ್ವಿ ಅವರ ಉಪಸ್ಥಿತಿಯಲ್ಲಿ. ಕುಂಜತೂರಿನಲ್ಲಿ ಸಿಬಿಎಸ್ಇ ಅಂತರ್ಶಾಲಾ ಫುಟ್ಬಾಲ್ ಪಂದ್ಯಾವಳಿ. ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.